ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವ್ರಿಗೆ ಒಂದು ಚಿಕ್ಕದಾಗಿ ಒಂದು ಪರೀಕ್ಷೆ ಮಾಡೋಣ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಯಾಕಂದರೆ ಡೈರೆಕ್ಟ್ ಒಂದು ಕಾಲ್ನ ನಾನು ಕನೆಕ್ಟ್ ಮಾಡಿ ಕೊಟ್ಬಿಡ್ತೀನಿ ರಮೇಶ್ ಅವ್ರಿಗೆ. ಅವ್ರ ಜೊತೆ ಇವ್ರು ಮಾತಾಡಿ ಅವ್ರಿಗೇನು ತೊಂದರೆ ಇದೆ ಇದನ್ನು ಅಬ್ಸರ್ವ್ ಮಾಡೋದು, ಯಾವ ಥರ ಅಬ್ಸರ್ವ್ ಮಾಡ್ತಾರೆ ಮತ್ತು ಅವ್ರ ಹತ್ತು ಕಡೆಯಿಂದ ಅದನ್ನು ಸರಿ ಇದೆಯೋ ಇಲ್ಲ ಸುಳ್ಳಿದೆಯೋ, ಇವ್ರು ಹೇಳಿದ್ದು ಎಷ್ಟು ಸತ್ಯ ಇದೆ ಅನ್ನೋದನ್ನು ಡೈರೆಕ್ಟಾಗಿ ನಿಮ್ಮ ಮುಂದೆನೇ ತಿಳಿಸ್ತಾ ಇದ್ದೀನಿ. ಹಾಗಾಗಿ ಒಬ್ಬರಿಗೆ ನಮಗೆ ಗೊತ್ತಿಲ್ಲ ಅಂದರೆ ಮಾಮೂಲಿ ಕಾಲ್ಸ್ನ ಒಂದು ಸೇವ್ ಮಾಡಿ ಇಟ್ಟಿದ್ದೀನಿ, ಅದನ್ನು ರಮೇಶ್ ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಮಾತಾಡಲಿ. ಮೇಡಮ್ ಅವರೇ, ರಮೇಶ್ ಅವ್ರಿಗೆ ನಾನು ನಿಮ್ಮ ನಂಬರ್ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಏನದು ನಿಮ್ಮ ಅಬ್ಸರ್ವೇಷನ್ ಏನಿರುತ್ತೆ ಹಾಗೆ ಅವರು ಚೆಕ್ ಮಾಡಿ ಹೇಳ್ತಾರೆ. ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಮೇಡಮ್ ಅವರೇ? ಮೇಡಮ್, ಏನು ವರ್ಕ್ ಮಾಡ್ತೀರಾ? ನಾವು ಮನೇಲಿ ಇರ್ತೀವಿ ಸರ್. ಹೌಸ್ ವೈಫಾ? ಇವತ್ತರೆಗೂ ಏನು ಕೆಲಸ ಮಾಡಿಲ್ಲ? ಇಲ್ಲ ಇಲ್ಲ ಮೇಡಮ್ ಅವರೇ, ಇದು ಒಂದೇ ನಂಬರ್ ಇರೋದಾ ಇಲ್ಲ ಇನ್ನೂ ಯಾವ್ದಾದ್ರು ಬೇರೆ ನಂಬರ್? ಅಂದ್ರೆ ಯಾವ ನಂಬರ್ ಹೇಳ್ಬೇಡಿ, ಬೇರೆ ಯಾವ್ದಾದ್ರು ನಂಬರ್ ಯೂಸ್ ಮಾಡ್ತೀರಾ? ಇಲ್ಲ, ಇದೇ ನಂಬರ್ ಯೂಸ್. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಅವರೇ ಈ ನಂಬರ್? ಒಂದು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 6-7 ವರ್ಷದಿಂದ. ನಿಮ್ಮ ಹೆಸರು? ಓಕೆ ಮೇಡಮ್ ಅವರೇ, ನೋಡಿ ನಿಮ್ಮ ಬಗ್ಗೆ ಹೇಳ್ತೀನಿ ನಾನು. ಹೇಳಿ ಸರ್. ಇವತ್ತರೆಗೂ ಜೀವನದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಮುಟ್ಟಿದ್ದೆಲ್ಲ ಮಣ್ಣೆ. ಇವತ್ತರೆಗೂ ನೀವು ಹಣಕಾಸಿನ ಅಭಿವೃದ್ಧಿನೇ ಇಲ್ಲ. ಮನೇಲಿರೋ ಒಡವೆ ಎಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಟಿದ್ದೀರಾ. ಜೀವನದಲ್ಲಿ ಇವತ್ತರೆಗೂ ನಿಮಗೆ ಸೂಸೈಡ್ ಮಾಡ್ಕೋಬೇಕು ಅಂತ ಮನಸ್ಸಿಗೆಲ್ಲ ಯೋಚನೆ ಬಂದಿದೆ. ರಿಲೇಟಿವ್ಸ್ ಪ್ರಾಬ್ಲಮ್ ಇದೆ. ಇವಾಗಲೂ 100% ನೀವು ಸಾಲದಲ್ಲಿದ್ದೀರಾ. ಮತ್ತು ಯಾರಿಗೂ ಹಣ ಕೊಟ್ಟು 2-3 ಕಡೆ ಯಾರಿಗಾದ್ರೂ ಹಣ ಕೊಟ್ಟು ಕಳ್ಕೊಂಡಿರ್ತೀರಾ, ಇಲ್ಲಾಂದರೆ ಎಲ್ಲಾದರೂ ಎನಿ ಕೈಂಡ್ ಆಫ್ ಬಿಸ್ನೆಸ್ಸು ಎಲ್ಲಾದರೂ ಹಣ ಕಳ್ಕೊಂಡಿದ್ದೀರಾ. ಒಂದು 3 ಕಡೆ ನಿಮಗೆ ಬರ್ತಾ ಇರೋ ಹಣಗಳು ಯಾವುದೂ ಬರ್ತಾ ಇಲ್ಲ. ಆಮೇಲೆ ಇವತ್ತರೆಗೂ ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ನೀವು ಇವತ್ತರೆಗೂ ತುಂಬಾ ಕಡೆ ಹೋಗಿ ಪರಿಹಾರಗಳು ತಗೊಂಡಿದ್ದೀರಾ, ಎಲ್ಲೂ ಒಳ್ಳೇದಾಗ್ಲಿಲ್ಲ ನಿಮ್ಗೆ. ಆಗಿಲ್ಲ ಸರ್, ಅದಕ್ಕೆ ನಿಮಗೆ ಮಾತಾಡ್ತಾ ಇರೋದು. ಅದೇ ಮೇಡಮ್ ಅವರೇ, ಅರವಿಂದ್ ಸರ್ ನನ್ಗೊಂದು ಸಣ್ಣದಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ. ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಜಸ್ಟ್ ನೀವು ಅಲೋ ಅಂತ ಹೇಳಿದ್ರಿ. ನಿಮ್ ಬಗ್ಗೆ ಎಲ್ಲ ಹೇಳ್ತೀನಿ. ನಿಜಾನೇ ನಾನು ಹೇಳೋದೆಲ್ಲ 100% ಕರೆಕ್ಟ್ ಇದೆಯಾ? ಮದುವೆ ಆಗಿದೆಯಾ ಮೇಡಮ್ ಅವರೇ ನಿಮ್ಗೆ? ಮದುವೆ ಆಗಿದೆ ಸರ್. ಮನೇಲಿ ಕೂಡ ಅಷ್ಟೇ. ಅದೆಲ್ಲ ಅಡ್ರೆಸ್ ಎಲ್ಲ ಏನು ಬೇಡ ಮೇಡಮ್, ದಯವಿಟ್ಟು. ನಾನು ಏನು ಹೇಳ್ತೀನೋ ನೀವು 100% ಕರೆಕ್ಟ್ ಇದೆಯಾ ಇಲ್ಲ ಅಂತ ಅಷ್ಟೇ ಹೇಳಿ ಸಾಕು. ಸರಿ ಸರ್. ಓಕೆನಾ? ಇವತ್ತರೆಗೂ ನಾನು ಇಷ್ಟೊತ್ತು ಏನು ಹೇಳಿದ್ನೋ ಅದೆಲ್ಲ 100% ಕರೆಕ್ಟ್ ಇದೆಯಾ? ಕರೆಕ್ಟ್ ಸರ್. ನಿಮ್ಮ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ದೂರ ಹೋಗಿದ್ದಾರೆ. ಎಲ್ಲರಿಗೂ ಮನಸ್ತಾಪಗಳು, ರಿಲೇಟಿವ್ ಪ್ರಾಬ್ಲಮ್ಸ್ ಇದೆ ನಿಮಗೆ. ಫ್ಯಾಮಿಲಿ ಟೆನ್ಷನ್, ರಿಲೇಟಿವ್ ಪ್ರಾಬ್ಲಮ್ಸು. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಇವತ್ತರೆಗೂ ತುಂಬಾ ಕಡೆ ಪರಿಹಾರಗಳು ತಗೊಂಡಿದ್ದೀರಾ, ಎಲ್ಲೂ ಒಳ್ಳೇದಾಗ್ಲಿಲ್ಲ ನಿಮಗೆ. ತುಂಬಾ ಸಾಲಕ್ಕೆ ಸಿಕ್ಕಾಕೊಂಡು ಯಾರಿಗೂ ಹಣ ಕೊಟ್ಟು ಕಳ್ಕೊಂಡಿದ್ದೀರಾ. ನಿಮ್ಮ ಮನೇಲಿರೋ ಒಡವೆ ಎಲ್ಲ ತಗೊಂಡೋಗಿ ಬ್ಯಾಂಕಲ್ಲಿ ಅಡ ಇಟ್ಟಿದ್ದೀರಾ. ಹೌದು ಸರ್. ಇವತ್ತರೆಗೂ ಜೀವನದಲ್ಲಿ ತುಂಬಾ ನೊಂದಿದ್ದೀರಾ. ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಇಲ್ಲ. ಇಡೀ ಪ್ರಪಂಚದಲ್ಲಿ ನೀವು ಎಲ್ಲೇ ಹೋಗಿ ಪರಿಹಾರ ತಗೊಂಡಿದ್ರು ಎಲ್ಲೂ ಒಳ್ಳೇದಾಗ್ಲಿಲ್ಲ ನಿಮ್ಗೆ ಇವತ್ತರೆಗೂ. ಆಗಿಲ್ಲ ಸರ್. ಹೇಳಿದೆಲ್ಲ ಕರೆಕ್ಟ್ ಇದೆಯಾ ಮೇಡಮ್ ಅವರೇ? ಕರೆಕ್ಟ್ ಸರ್. ಮಾತಾಡಿ ಮೇಡಮ್ ಅವರೇ, ಸಾರ್ ಇದ್ದಾರೆ. ಓಕೆ, ಅವ್ರು ಹೇಳಿದ್ದೆಲ್ಲ ಕರೆಕ್ಟ್ ಇದೆಯಾ? ಹಲೋ, ಈಗ ಒಡವೆ ಬ್ಯಾಂಕಲ್ಲಿ ಇಟ್ಟಿದ್ದೀರಾ, ಸಾಲ ಯಾರಿಗೋ ಕೊಟ್ಟಿದ್ದೀರಾ, ಅದು ವಾಪಸ್ ಬಂದಿಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಮಾಡಿದ್ದೀರಾ? ಮಾಡಿದ್ದೀನಿ, ಆದ್ರೆ ಕಾಸು ಬಂದಿಲ್ಲ ವಾಪಸ್ಸು. ತುಂಬಾ ನೊಂದಿದ್ದೀನಿ. ಒಡವೆ ಎಲ್ಲ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ, ಅದು ಬತ್ತಾನೆ ಇಲ್ಲ ಒಡವೆ. ಅವ್ರು ಹೇಳ್ದಂಗೆ ಬ್ಯಾಂಕಲ್ಲಿ ಇದೆ. ಮೇಡಮ್ ಅವ್ರಿಗೆ ಸರಿಯಾಗಿ ನಿದ್ದೆ ಬರಲ್ಲ. ನಿದ್ದೆ ಬರೋದಿಲ್ಲ ರಾತ್ರಿ ನಿಮ್ಗೆ? ನಿದ್ದೆ ಬರೋದಿಲ್ಲ, ಯೋಚನೆ ಸ್ವಲ್ಪ ಏನ್ ಹಿಂಗೆ ಆಗೋಯ್ತು ಜೀವನ, ಮೇಲಕ್ ಬರಕ್ಕೆ ಆಗ್ತಾ ಇಲ್ವಲ್ಲ ಅಂತ ಯೋಚನೆ. ಸೊ ಇದಕ್ಕೆ ಈಗ ಅವ್ರೇನು ಈಗ ಇಷ್ಟೊತ್ತು ಮಾತಾಡಿದ್ರು ಅದೆಲ್ಲ ನಿಮ್ಮದೇ ಸಮಸ್ಯೆನ ಅವರು ಬರೀ ನಿಮ್ಮದು ಫೋನ್ ನಂಬರ್ ನೋಡಿ ಅವ್ರು ಪತ್ತೆ ಮಾಡಿದ್ದು. ಇದಕ್ಕೆ ಬಿಫೋರ್ ನಾನು ಅವ್ರ ಜೊತೆ ಏನೂ ಕಮ್ಯುನಿಕೇಷನ್ ಮಾಡಿರಲಿಲ್ಲ. ಡೈರೆಕ್ಟಾಗಿ ನಿಮ್ಮ ನಂಬರ್ ಕೊಟ್ಟಿದ್ದಷ್ಟೇ. ಅವ್ರು ಹೇಳಿದ್ರಲ್ಲಿ ಈಗ ನೀವು ಎಲ್ಲ ಒಪ್ಕೊಂಡಿದ್ದೀರಾ. ಮತ್ತು ಇದಕ್ಕೆ ಏನು ಪರಿಹಾರ ಐತೆ ಅವ್ರನ್ನೇ ಕೇಳೋಣ. ಏನು ಮಾಡ್ಬೋದು, ಇದಕ್ಕೆ ಪರಿಹಾರದ ದಾರಿಗಳೇನಿದೆ? ಸೊ ಅವ್ರಿಗೆ ಈಗಲೇ ಕೇಳಕ್ಕೆ ಟ್ರೈ ಮಾಡ್ತೀನಿ. ನೀವು ಈಗ ಇದಕ್ಕೆ ಪರಿಹಾರ ಮಾರ್ಗಗಳು ಡೈರೆಕ್ಟಾಗಿ ಏನಾನ 1-2 ಕೊಡೋಕ್ಕಾದ್ರೆ ಇಲ್ಲೇ ಕೊಡಿ. ಇಲ್ಲಾಂದರೆ ಅವ್ರು ಡೈರೆಕ್ಟ್ ನಿಮ್ಮನ್ನು ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸೊ ಕಾಂಟ್ಯಾಕ್ಟ್ ಮಾಡ್ತಾರೆ. ಸರ್, ಒಂದು ಮೊದಲನೇದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಡೀ ಪ್ರಪಂಚದಲ್ಲಿ ಯಾರೇ ನನಗೆ ಫೋನ್ ಮಾಡಿದ್ರು, ಅವ್ರು ಯಾರೇ ಆಗಿರ್ಬೋದು, ವಿತಿನ್ ಸೆಕೆಂಡಲ್ಲಿ ಅವರು ಟೋಟಲಿ ಪ್ರಾಬ್ಲಮ್ಸ್ ಎಲ್ಲ ಗೊತ್ತಾಗುತ್ತೆ. ಈವನ್ ಪರ್ಸ್ನಲ್ ಕೂಡ ಗೊತ್ತಾಗುತ್ತೆ ನನಗೆ. ಪರ್ಸ್ನಲ್ಗಳೆಲ್ಲ ನಾವು ಯಾರಿಗೂ ಹೇಳಕ್ ಹೋಗಲ್ಲ. ಪರ್ಸ್ನಲ್ ಅಂದರೆ ಏನಾದರೂ ಹೊರಗಡೆ ಕನೆಕ್ಷನ್ಸ್, ಕಾಂಟ್ಯಾಕ್ಟ್ಸ್ ಏನಾದರೂ ಇರ್ಬೋದು. ಅತಿ ಹೆಚ್ಚು ಫ್ರೆಂಡ್ಸ್ನ ಹೊಂದಿರ್ಬೋದು, ಅದು ಯಾವುದೇ ಥರ ಇರ್ಬೋದು. ನಾವು ಅದು ನನಗೆಲ್ಲ A to Z ಗೊತ್ತಾಗುತ್ತೆ. ಯಾರಿಗೆ ಎಷ್ಟು ಹೇಳ್ಬೇಕೋ ಅಷ್ಟೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದು ಕೆಲವೊಂದು ನಾವು ಹೇಳಕ್ಕೂ ಆಗೋದಿಲ್ಲ. ಈಗ ಪರಿಹಾರ ಮಾರ್ಗ. ಎರಡನೇದಾಗಿ ಮೇಡಮ್ ಅವ್ರದ್ದು ತುಂಬಾ ಬೇಸಿಕ್ ಪ್ರಾಬ್ಲಮ್ ಗ್ರಹಚಾರ ದೋಷ
ದೋಷ. ಗ್ರಹಚಾರ ನಾನು ಇವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ, ಮೇಡಮ್ ಅವ್ರಿಗೆ ಇನ್ನೂ 2 ವರ್ಷ ತಗೊಂಡ್ಲಿ, 6 ತಿಂಗಳು ತಗೊಂಡ್ಲಿ, 2 ವರ್ಷ ತಗೊಂಡ್ಲಿ, 3 ವರ್ಷ ಟೈಮ್ ತಗೊಂಡ್ಲಿ ಸರ್, ಪ್ರಪಂಚದಲ್ಲಿ ಎಲ್ಲಾದ್ರೂ ಪರಿಹಾರ ತಗೊಂಡ್ ಬರ್ಲಿ ಸರ್. ಒಳ್ಳೇದಾಗಿದ್ರೆ ನನ್ಗೆ ಹೇಳಕ್ ಹೇಳಿ ಸರ್ ಒಂದು ಮಾತು, ಒಳ್ಳೇದ್ ಮಾಡ್ಕೊಂಡ್ಬಿಡ್ಲಿ ಸರ್. ಅವ್ರಿಗೆ ಗ್ರಹಚಾರ ದೋಷ ಇದೆ. ಯಾವ ತರ ಇದನ್ನ ಪರಿಹಾರ? ಅದು ಇವತ್ತವರೆಗೂ ಯಾವ ಜ್ಯೋತಿಷಿ ಕಂಡಿಡಿಯಾಕ್ ಬರಲ್ಲ, ಬೆರಳೆಣಿಕೆ ಅಷ್ಟು ಜನಕ್ಕೆ ಈ ಭಾರತ ದೇಶದಲ್ಲಿ ಬರೋದು, ಅದ್ರಲ್ಲಿ ನಾನು ಒಬ್ಬ ಸರ್. ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಇದೇ ತರನೇ ನೀವು 10 ಜನಕ್ಕೆ ಸರ್, ಇದೇ ಎಪಿಸೋಡ್ ಅಲ್ಲಿ 10 ಜನಕ್ಕೆ ಫೋನ್ ಮಾಡ್ಕೊಡಿ, ಪ್ರತಿಯೊಬ್ರು ಪ್ರಾಬ್ಲಮ್ ಸೆಕೆಂಡ್ಸ್ ಅಲ್ಲಿ ಹೇಳ್ತೀನಿ. ಬೇರೆಯವ್ರದ್ದು ನೆಕ್ಸ್ಟ್ ನೋಡೋಣ. ಈಗ ಇವ್ರು ಲೈನಲ್ಲಿ ಇರೋದ್ರಿಂದ ಸರ್ ಮೇಡಮ್ ಅವ್ರಿಗೆ ಡೈರೆಕ್ಟ್ ಈಗ ಓಪನ್ ಆಗಿ ಪರಿಹಾರ ಕೊಡಕ್ ಆಗಲ್ಲ, ಯಾಕಂದ್ರೆ ಅದು ತುಂಬಾ ಬೇಸಿಕ್ ಪ್ರಾಬ್ಲಮ್ ಇದೆ, ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರು ಅದರಿಂದ ಹೊರಗಡೆ ಬರೋದಕ್ಕೆ ಮಿನಿಮಮ್ 30 ಮಿನಿಟ್ಸ್ ಅವ್ರಿಗೆ ಪರಿಹಾರ ಕೊಡಬೇಕು, ಅಂದ್ರೆ ಹಾಫ್ ಅನ್ ಅವರ್ ಮೇಲೆ ಆಗುತ್ತೆ ಅವ್ರಿಗೆ ಪರಿಹಾರ ಕೊಡೋದಕ್ಕೆ. ಆ ಪರಿಹಾರಗಳೆಲ್ಲ ಕೊಟ್ರೆ ವಿತಿನ್ 2 ಮಂತ್ಸ್ ಅಲ್ಲಿ ನಾನು ಏನ್ ಪರಿಹಾರ ಕೊಡ್ತೀನೋ, ವಿತಿನ್ 2 ಮಂತ್ಸ್ ಬೇಡ 1 ಮಂತ್ ಅಲ್ಲಿ ಪರಿಹಾರ ಮಾಡ್ಲಿ, 1 ಮಂತ್ ಅಲ್ಲಿ ಕಣ್ಮುಂದೆ ರಿಸಲ್ಟ್ ಸಿಗುತ್ತೆ. ಸೂಪರ್. ಅವ್ರು ಎಷ್ಟು ಬೇಗ ನಾನು ಕೊಡೋ ಪರಿಹಾರಗಳು ಮಾಡ್ಕೊಳ್ತಾರೋ ತುಂಬಾ ಸಿಂಪಲ್ ಆಗಿರುತ್ತೆ ಆ ಬೇಸಿಕ್ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರೋದಕ್ಕೆ. ಅದರಿಂದ ಹೊರಗಡೆ ಬರೋಕ್ಕೆ ನಾನು ಕೊಡೋ ಪರಿಹಾರಗಳು ಮಾಡ್ಕೊಂಬಿಟ್ರೆ ವಿತಿನ್ 1 ಮಂತ್ 2 ಮಂತ್ಸ್ ಅಲ್ಲಿ ಇಷ್ಟು ವರ್ಷನೂ ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರು ಎಷ್ಟು ನೋವು ತಿಂತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತು. ಕೆಲವೊಬ್ರು ನಮಗೆ ಫೋನ್ ಮಾಡಿ ಹೇಳಿದ ತಕ್ಷಣ ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾರೆ, ಹೌದು ನಿಜ ಅಂತ. ಆ ಮೇಡಮ್ ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಇದೆ, ತುಂಬಾ ತೊಂದರೆಯಲ್ಲಿದೆ ಸರ್. ಅವ್ರ ಅಪಾಯಿಂಟ್ಮೆಂಟ್ ತಗೊಳ್ಲೇಬೇಕು. ಇಲ್ಲಿ ನಮ್ಮ ವೀಕ್ಷಕರ ಮುಂದೆ ನಾನು ಅದನ್ನ ಪರಿಹಾರಗಳು ಕೊಡಬಹುದು, ಬಟ್ ತುಂಬಾ ಜಾಸ್ತಿ ಪರಿಹಾರ ಕೊಡ್ಬೇಕು ಅವ್ರಿಗೆ. 1-2 ಪರಿಹಾರದಲ್ಲಿ ಅವ್ರಿಗೆ ಒಳ್ಳೇದಾಗ. ಅವ್ರು ಯೂಸ್ ಮಾಡ್ತಾ ಇದ್ದ ನಂಬರ್ ಕರೆಕ್ಟ್ ಇದೆಯಾ ನಿಮ್ಮ ಇದ್ರ ಪ್ರಕಾರ? ಅದು ಪಿರಮಿಡ್ ಹಾಕಿ ಚೆಕ್ ಮಾಡಬೇಕು ಸರ್. ಆಕ್ಚುಲಿ ನನ್ನ ನಂಬರ್ ನೋಡಿನೇ ನಾನು ಜಾತಕನ ಹೇಳ್ತೀನಿ. ಅಲೋ ಅಂತ ವಾಯ್ಸ್ ಕೇಳಿಸಿದ್ರೆ ಸಾಕು, ಯಾರ್ದೇ ಒಬ್ರದ್ದು ಅಲೋ ಅಂದ್ರೆ ಸಾಕು, ಅವ್ರು ಮಾತಾಡೋ ವಾಯ್ಸ್ ಎಲ್ಲ ಗೊತ್ತಾಗುತ್ತೆ ಸರ್. 99% ನನಗೆ ನಂಬರು ವಿತ್ ವಾಯ್ಸ್ ನೇಮ್ ಅಲ್ಲೇ ಈ 3 ಇದ್ರೆ ಸಾಕು ಸರ್. ಓಕೆ. ಸೊ ಇವ್ರಿಗೆ ನೆಕ್ಸ್ಟ್ ಈಗ ನಮ್ದು ವಿಡಿಯೋ ಕಟ್ ಆದ್ಮೇಲೆ ಡೈರೆಕ್ಟ್ ನಿಮ್ಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ ಸರ್. 100% ಡೈರೆಕ್ಟ್ ಇವ್ರಿಗೆ ಪರಿಹಾರ ಕೊಡಿ ಮತ್ತೆ. ಓಕೆ ಮೇಡಮ್ ಅವರೇ, ಆಮೇಲೆ ಅವ್ರು ರಮೇಶ್ ಶರ್ಮಾ ಅವರು ಡೈರೆಕ್ಟ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ ಸರ್. ಓಕೆ. ಸೊ ವೀಕ್ಷಕರು, ಯಾಕಂದರೆ ಈಗ ಒಬ್ಬರನ್ನ ಡೈರೆಕ್ಟಾಗಿ ರಮೇಶ್ ಶರ್ಮಾ ಅವ್ರಿಗೆ ಅಂದರೆ ಪಬ್ಲಿಕ್ ಕಾಲ್ಸ್ ಕೊಟ್ಟಿದ್ದೆ, ಅವ್ರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟು ಅವ್ರ ಜೊತೆ ಮಾತಾಡಿದ್ರು. ಸೊ ಅವರು ಕೂಡ ಅವ್ರು ಹೇಳಿದ್ರಲ್ಲಿ ಎಲ್ಲವೂ ಸತ್ಯ ಇದೆ, ಸೊ ಕ್ಲಾರಿಟಿ ಸಿಕ್ಕಿದೆ. ಹಾಗಾಗಿ ಅವ್ರಿಗೆ ಒಂದೇನೋ ನಂಬರ್ ನೋಡಿದಾಗ ಇಲ್ಲ ವಾಯ್ಸ್ ಕೇಳಿದಾಗ ಅವರಲ್ಲಿ ಅದ್ರ ಬಗ್ಗೆ ಅವರು ಯಾವ ಥರ ಇದೆ ಅವ್ರದ್ದು ಲೈಫು ಮತ್ತು ಯಾವ ಸಮಸ್ಯೆನ ಅವರು ಅನುಭವಿಸ್ತಾವ್ರೆ ಅದ್ರ ಬಗ್ಗೆ ಹೇಳೋ ಅಷ್ಟು ಒಂದು ಜಡ್ಜ್ಮೆಂಟ್ ಅವರೆಲ್ಲ ಐತೆ. ಅದನ್ನು ವಿತ್ ನಿಮ್ಮ ಮುಂದೆ ವಿಡಿಯೋ ಮುಖಾಂತರ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ.